ಏನಮ್ಮ ಮಂತ್ರ? ಯಾಕಮ್ಮ ಈ ಥರ ತಲೆ ಮುಚ್ಕೊಂಡು ಓಡಾಡ್ತಿದ್ಯಾ? ಬಿಟ್ಬಿಡಿ ಅಂಕಲ್, ಅದನ್ನೆಲ್ಲ ಕೇಳ್ಬಿಡಿ. ಹಂಗಂದ್ರೆ ಹಿಂಗಮ್ಮ ಮಂತ್ರ? ಸ್ವಂತದವರು ಅಂತ ನಿನಗಿರೋರು ನಾವೇ. ನಮ್ಮ ಹತ್ರ ಹೇಳ್ದೇ ಇರೋಂಥದ್ದು ಏನಮ್ಮ ರಹಸ್ಯ? ಇವಾಗ ಹೇಳಿದ್ರಲ್ಲ ಸುಶಾಂತ್ ಅಂತ, ಅವನೇ ನನ್ನ ನಂಬಿಸಿ ಮೋಸ ಮಾಡ್ದ. ಮದುವೆ ಆಗ್ತೀನಿ, ಹೊಸ ಬಾಳ್ ಕೊಡ್ತೀನಿ ಅಂತ ಹೇಳಿ ನಡು ನೀರಲ್ಲಿ ಕೈ ಬಿಟ್ಬಿಟ್ಟ. ರಾಣಿ ತರ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ. ನನ್ನ ಹತ್ರ ಇರೋದು ಇದು ಒಂದೇ ಲ್ಯಾಂಡು. ಅದ್ಬಿಟ್ರೆ ಬೇರೆ ಒಡವೆ ಆಸ್ತಿ ಅಂತ ಯಾವುದೂ ಇಲ್ಲ. ಅದೆಲ್ಲ ಗೊತ್ತಾಗಿ ನನ್ನ ಮದ್ವೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ಟ. ಎಂತೆಂಥ ಜನರಿರ್ತಾರಮ್ಮ ಮಂತ್ರ ಭೂಮಿಲಿ. ಅಯ್ಯಯ್ಯೋ, ಅದಕ್ಕೆ ಸಿಟಿಯವ್ರನ್ನ ನಂಬಾರ್ದು ಅನ್ನೋದು. ಸಿಟಿಲ್ ಬದುಕೋರು ಗಿಲೀಟು. ಇವಳೆ ಏನಂತ ಮಾತಾಡ್ತಿದ್ಯಾ? ಮೋಸ ಮಾಡೋದಕ್ಕೆ ಸಿಟಿಯವರಾದ್ರೇನೋ ಹಳ್ಳಿಯವರಾದ್ರೇನೋ? ಮೋಸ ಮಾಡೋರು ಎಲ್ಲಿದ್ರು ಮಾಡೇ ಮಾಡ್ತಾರೆ. ಅವ್ರನ್ನ ಯಾಕೆ ಬೈಬೇಕು ನಾವು? ನಮ್ಮ ಮಂತ್ರನ್ ಬೈಬೇಕು. ಎಲ್ರೂ ನಂಬಿಡ್ತಾಳೆ. ನಾಲ್ಕು ಚೆನ್ನಾಗಿ ಮಾತಾಡಿದ್ರೆ ಸಾಕು, ನನ್ನವ್ರಂತ ಪ್ರೀತಿಸೋಕೆ ಶುರು ಮಾಡಿಬಿಡ್ತಾಳೆ. ಮೋಸ ಮಾಡ್ಕೊಳ್ಳೋದು ಇವಳು ಹಣೆಯಲ್ಲಿ ಬರ್ದಿತ್ತು. ಬಿಟ್ಬಿಡಿ ಅಂಕಲ್, ನಾನದನ್ನ ಮರಿಬೇಕು ಅಂತಿದ್ದೀನಿ. ನಾನಿವಾಗ ಬಂದಿದ್ದು ಅದಕ್ಕಲ್ಲ, ಲ್ಯಾಂಡ್ ಮಾರಬೇಕು. ಅದು ಆದಷ್ಟು ಬೇಗ. ನನಗೆ ಪದೇ ಪದೇ ರಿಜಿಸ್ಟ್ರೇಷನಿಗೆ ಬರೋದು, ಲ್ಯಾಂಡ್ ತೋರಿಸೋದು, ಹೋಗೋದು ಇದೆಲ್ಲ ಕಷ್ಟ ಆಗತ್ತೆ. ನನಗಾಗಲ್ಲ. ಅದಕ್ಕೆ ಯಾಕಮ್ಮ ಬರಕ್ಕಾಗಲ್ಲ ಅಂತೀಯಾ? ಯಾಕೆ ಅಂದ್ರೆ ಆ ಸುಶಾಂತ್ ಕಡೆಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ. ನೋಡಮ್ಮ, ನಾನೇನು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಏನ್ ಹೇಳಿ ಅಂಕಲ್? ನೋಡಮ್ಮ, ನನ್ನ ಮೇಲೆ ನಿನಗೆ ನಂಬಿಕೆ ಇದ್ರೆ ಒಂದು ಮಾತು ಹೇಳ್ತೀನಿ. ನೀನು ಪವರ್ ಆಫ್ ಅಟಾರ್ನಿ ಕೊಡಮ್ಮ. ಲ್ಯಾಂಡ್ ಸೆಂಡ್ ಮಾಡಿ ದುಡ್ಡನ್ನ ನಾನು ಕೊಡ್ತೀನಿ. ನಾನು ಬರ್ಕೊಡ್ತೀನಿ, ಆದ್ರೆ ದುಡ್ಡು ಆದಷ್ಟು ಬೇಗ ಬೇಕು. ನಿಮ್ ಪೂರ್ವಿಕರದು ಅಂತ ಹೇಳೋದಕ್ಕೆ ಇರೋದೊಂದ್ ಚಿಕ್ಕ ತುಂಡು ನೆಲ. ಇದನ್ನೂ ಮಾರಿ ಏನ್ ಮಾಡ್ತೀಯ ಅಮ್ಮ? ಎಲ್ಲಿ ಹೋಗ್ತೀಯಾ? ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ. ನಾನಿಲ್ಲೇ ಇದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ಜನಗಳನ್ನ ಬಿಟ್ಟು ನನ್ನನ್ನೇ ಕೊಂದು ಹಾಕಿಸ್ತಾನೆ ಆ ಸುಶಾಂತ್. ಅವನ್ ಯಾವುದೇ ಕಾರಣಕ್ಕೂ ನನ್ನನ್ನು ಬದುಕಕ್ ಬಿಡಲ್ಲ. ಅಮ್ಮ, ನೀನು ಯಾಕಮ್ಮ ಅಷ್ಟೊಂದು ಹೆದರ್ಕೊಳ್ತೀಯ? ಆ ಥರ ಏನಾರು ಇದ್ರೆ ನೀನು ನಮ್ಮನೇಲೇ ಇರೋ. ನಾವು ಇದೀವಲ್ಲ, ಅದ್ಯಾರು ಬರ್ತಾರೋ ನಾವು ನೋಡ್ತೀವಿ. ಬೇಡ, ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ? ಸರಿ ಅಮ್ಮ, ಹಾಗಿದ್ರೆ ಪವರ್ ಆಫ್ ಅಟಾರ್ನಿಗೆ ಸಹಿ ಮಾಡಿಕೊಟ್ಬಿಡು. ಉಳಿದಿದ್ದನ್ನ ನಾನು ನೋಡ್ಕೊಳ್ತೇನೆ. ಪ್ಲೀಸ್ ಅಂಕಲ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಟ್ಬಿಡಿ. ಇನ್ನೊಂದು ವಿಷಯ, ಸುಶಾಂತ್ ಒಬ್ನೇ ಬಂದಿದ್ನಾ ಅಥವಾ ಬೇರೆ ಯಾರಾದ್ರೂ ಬಂದಿದ್ರಾ? ಬಂದಿದ್ರು. ಅವ್ರ ಜೊತೆ ಒಂದು ಹುಡುಗಿ, ಒಂದು ಮಗು ಬಂದಿತ್ತು. ಓ, ಇವನ್ ಬಂದಿದ್ನಾ? ಹಾ, ಇವನೇ. ಇವಳು ಬಂದಿದ್ಲಾ? ಇವಳೆ. ಹೌದು, ಇವಳೆ. ಸುಶಾಂತ್ ಜೊತೆಲಿ ಇವರಿಬ್ರು ಬಂದಿದ್ರ? ಹೌದು ಕಣಮ್ಮ. ನಾನು ಅನ್ಕೊಂಡಿದ್ದೆ ಸರಿಯಾಗಿದೆ. ಏನಮ್ಮ ಅಂದ್ಕೊಂಡೆ ನೀನು? ಏನಿಲ್ಲ, ಅವನ ಜೊತೆ ಬಂದಿದ್ಲಲ್ಲ ಆ ಹುಡುಗಿ, ಅವಳು ಸಾಮಾನ್ಯವಾದವಳಲ್ಲ. ನೋಡೋಕೆ ಬೆಳ್ಳಗಿದ್ದಾಳೆ, ಆದ್ರೆ ಬಣ್ಣದ ಮಾತಿಂದ ಸುಶಾಂತ್ ಮನ್ಸನ್ನ ಹಾಳು ಮಾಡಿದಾಳೆ. ಅವಳು ಬಂದ್ಮೇಲೆನೆ ನನ್ನ ಜೀವನ ಈ ಸ್ಥಿತಿಗೆ ಬಂದಿದ್ದು. ಅವನವಳನ್ನ ಕರ್ಕೊಂಡು ಬಂದಿರ್ತಾನೆ ಅಂತ ಅನ್ಕೊಂಡೆ, ಹಾಗೆ ಆಗೋಯ್ತು.